ಶರೀರದ ರೋಗವನ್ನ ಡಯಾಗ್ನೋಸ್ ಮಾಡಿದ್ರೆ ಮಾತ್ರ ಡಾಕ್ಟರ್ಸ್ ಆಗಲಿ ಅಥವಾ ಯಾರೇ ಆಗಲಿ ನಮಗೆ ಮುಂದೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ. ಆ ಒಂದು ಕಾಯಿಲೆಯಿಂದ ನಮ್ಮನ್ನು ಹೊರತರಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಅನೇಕ ಅಡಚಣೆಗಳು ಎದುರಾದಾಗ ನಮ್ಮ ಜೀವನ ಮುಂದೋಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಎಲ್ಲಿಯ ತನಕ ನಾವು ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ, ನಮಗೆ ಅದರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ, ಅಥವಾ ನನಗೆ ನನ್ನೊಳಗಡೆ ಇರುವಂತಹ ಆ ಒಂದು ಕೊರತೆಯನ್ನ ಗುರುತಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ನಾವು ಕೂಡ ಜೀವನದಲ್ಲಿ ಮುಂದೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಯಿಲೆನ ಹೇಗೆ ಡಯಾಗ್ನೋಸ್ ಮಾಡಿ ಅದಕ್ಕೆ ಯಾವುದು ಟ್ರೀಟ್ಮೆಂಟ್ ಬೇಕು ಅದನ್ನು ಕೊಟ್ಟಾಗ ನಾವು ಆ ಕಾಯಿಲೆಯಿಂದ ಮುಕ್ತಿಯನ್ನ ಪಡೀತೀವಿ. ಅದು ಶಾರೀರಿಕವಾಗಿರುವಂತಹ ಬಾಹ್ಯವಾಗಿರುವಂತಹ ವಿಚಾರ. ಆದರೆ ನಮ್ಮ ಜೀವನದಲ್ಲಿ ಅಡಚಣೆ ಬರುವುದು ಸ್ಥೂಲವಾಗಿರುವಂಥ ಕಾರ್ಯಕ್ಕಿಂತ ಮೂಲಭೂತ ಕಾರಣ ಆಗಿರುವಂಥದ್ದು ನಮ್ಮ ಮನಸ್ಸಿನಿಂದ ತಾನೆ. ಅದರಿಂದ ಮನಸ್ಸಿನೊಳಗಡೆ ಇರುವಂತಹ ಒಂದು ಕೊರತೆಯನ್ನ ನಾವು ಕಂಡಿಡಿದು ಅದನ್ನ ನಾವು ಯಾವಾಗ ಟ್ರೀಟ್ ಮಾಡ್ತೀವಿ, ಅದನ್ನ ಯಾವಾಗ ನಾವು ಗೆಲ್ತೀವಿ, ಆಗ ಮಾತ್ರ ಮುಂದೋಗ್ಲಿಕ್ಕೆ ಸಾಧ್ಯ. ಈಗ ಅದಕ್ಕೋಸ್ಕರ ನಾವು ಹೇಗೆ ನಾನು ಯಾವ ರೀತಿಯವನು ಅಂತ ನಾವು ಗೊತ್ತು ಮಾಡ್ಲಿಕ್ಕೆ ಸಾಧ್ಯ, ನಮ್ಮಲ್ಲಿ ಏನ್ ಕೊರತೆ ಇದೆ ಎಂಬುದನ್ನ ಕಂಡುಹಿಡಿಲಿಕ್ಕೆ ಹೇಗೆ ಸಾಧ್ಯ? ಈಗ ಹಲವು ಪ್ರಕಾರದ ಮನುಷ್ಯರಿದ್ದಾರೆ ನಮ್ಮ ಸುತ್ತಮುತ್ತ, ಅದರಲ್ಲಿ ನಾನು ಒಬ್ಬನು. ಈಗ ನಮಗೆ ಅದ್ರ ಬಗ್ಗೆ ಒಂದು ಚಿಂತನೆ ಮಾಡೋಣ. ಒಂಥರದಲ್ಲಿ ಮನುಷ್ಯ ಜೀವನದಲ್ಲಿ ಗುರಿ ಏನು ಎಂಬುದನ್ನ ಅವ್ರ ಬುದ್ಧಿಯಲ್ಲೇ ಇರೋದಿಲ್ಲ. ನಾನು ಈ ಭೂಮಿಯಲ್ಲಿ ಜನಿಸಿದ್ದೀನಿ ಎಂಬ ಕಾರಣಕ್ಕಾಗಿ ಬದುಕಬೇಕು ಎಂಬ ಯೋಚನೆಯಲ್ಲಿ ಅಲಕ್ಷ್ಯವಾಗಿರುವಂಥವರು. ಅವರಿಗೆ ಯಾವುದೇ ಗುರಿ ಇರಲ್ಲ. ಹೇಗೆ ಪ್ರಕೃತಿಯಲ್ಲಿ ಅಥವಾ ಈ ಸೃಷ್ಟಿಯಲ್ಲಿ ಹಲವಾರು ಜೀವಜಾಲಗಳಿದೆ, ಹಲವಾರು ಪ್ರಾಣಿಗಳಿವೆ, ಪಕ್ಷಿಗಳಿವೆ. ಅವ್ರಿಗೆ ಏನ್ ತಾನೇ ಗುರಿ ಇರುತ್ತೆ? ಬೆಳಿಗ್ಗೆ ಎದ್ದ ತಕ್ಷಣ ಅವರಿಗೆ ಊಟಕ್ಕಾಗಿ ಅವ್ರು ಓಡ್ತಾರೆ, ಅವ್ರ ಜೀವನಕ್ಕಾಗಿ ಅವರು ಹೋಗ್ತಾರೆ. ಅದೇ ರೀತಿ ಆ ಮನುಷ್ಯರು ಕೂಡ ಬೆಳಿಗ್ಗೆ ಎದ್ದು ಊಟ ತಿಂಡಿ ಕುಡಿಯೋದು, ಆಮೇಲೆ ನಿದ್ರೆ, ಪುನಃ ಇದೇ ಸೇಮ್ ರುಟೀನ್ ಅವರ ಜೀವನದಲ್ಲಿ ಇದ್ದೇ ಇರುತ್ತೆ. ಆದ್ರೆ ನಿನ್ನೆ ಏನು, ಇವತ್ತೇನು, ನಾಳೆ ಏನು ಎಂಬುದ್ರ ಬಗ್ಗೆ ಯಾವುದೇ ಗಮನನೂ ಇರಲ್ಲ, ಅದ್ರ ಬಗ್ಗೆ ಚಿಂತೆನೂ ಇರಲ್ಲ. ಆದ್ರೆ ನಿತ್ಯವೂ ಅವರು ತನ್ನ ಜೀವನದ ಬಗ್ಗೆನೇ ಅವ್ರಿಗೆ ಏನಿರುತ್ತೆ, ಕಂಪ್ಲೇಂಟ್ ಇರುತ್ತೆ. ಒಳ್ಳೇದು ಹೇಳಲಿಕ್ಕೆ ಏನು ಸಹ ಅವ್ರ ಜೀವನದಲ್ಲಿ ಇರಲ್ಲ. ಇಂಥವರು ಈ ಸಮೂಹದಲ್ಲಿ ಅಷ್ಟು ಕೆಳಮಟ್ಟದವರಿಗೆ ಇರ್ತಾರೆ, ಅಷ್ಟು ಅವರ ಮನಸ್ಸು ಕೆಳಮಟ್ಟಕ್ಕೆ ಇಳಿದಿರುತ್ತೆ. ಎರಡನೇ ಪ್ರಕಾರದವರು ಅಂದ್ರೆ ಅವ್ರ ಜೀವನದಲ್ಲಿ ಒಂದು ಲಕ್ಷ್ಯ ಇದೆ. ಏನ್ ನಿನ್ ಗುರಿ ಅಂತ ಕೇಳಿದ ತಕ್ಷಣ ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಥವಾ ಪ್ರಧಾನಮಂತ್ರಿನೇ ಆಗ್ಬೇಕು ಎಂಬ ಲಕ್ಷ್ಯ ಇರುತ್ತೆ, ಗುರಿ ಇರುತ್ತೆ. ಆದ್ರೆ ಅದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಇರಲ್ಲ. ಅದು ಹೇಗೆ ನಾವು ಸಾಧಿಸಬಹುದು ಎಂಬುದು ಅವ್ರಿಗೂ ಗೊತ್ತಿರಲ್ಲ. ಅದಕ್ಕಾಗಿ ಏನ್ ಕಾರ್ಯ ಮಾಡಬೇಕು, ಏನ್ ಹಾರ್ಡ್ ವರ್ಕ್ ಮಾಡಬೇಕು ಎಂಬುದು ಗೊತ್ತಿರಲ್ಲ. ಆದ್ರೆ ಬರೀ ಬಾಯಲ್ಲಿ ಅವ್ರು ಏನ್ ಹೇಳ್ತಾರೆ, ನನಗೆ ಅದಾಗ್ಬೇಕು ಇದಾಗ್ಬೇಕು ಎಂಬ ಬಡಾಯಿಯನ್ನ ಅವರು ಬಿಡ್ತಾ ಇರ್ತಾರೆ. ಅಂದ್ರೆ ಅವ್ರ ಜೀವನದಲ್ಲಿ ಆ ಒಂದು ಲಕ್ಷ್ಯ ಅಥವಾ ಗುರಿಯನ್ನ ಮುಟ್ಟಲಿಕ್ಕೆ ಏನ್ ಮಾಡ್ಬೇಕು ಎಂಬ ಅರಿವಿನ ಅಭಾವ ಅವ್ರಿಗಿರುತ್ತೆ, ಕೊರತೆ ಇರುತ್ತೆ ಅಂತ ಒಂದು ವಿಭಾಗದವರು. ಇನ್ನು ಮೂರನೇ ತರದಲ್ಲಿ ಇರುವಂತ ಮನುಷ್ಯರು ಹೆಂಗಿರ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅವರಿಗೆ ಲಕ್ಷ್ಯ, ಜೀವನದಲ್ಲಿ ಗುರಿನೂ ಇರುತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಏನ್ ಓದ್ಬೇಕು, ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು ಎಂಬುದು ಕೂಡ ಅವರಿಗೆ ತಿಳುವಳಿಕೆ ಇರುತ್ತೆ. ಆದ್ರೆ ಅವರಲ್ಲಿ ಕಂಡು ಬರುವಂತ ಕೊರತೆ ಏನು, ಅದನ್ನ ಗೇನ್ ಮಾಡ್ಲಿಕ್ಕಾಗಿ, ಆ ಗುರಿಯನ್ನ ಮುಟ್ಟಲಿಕ್ಕಾಗಿ ಅವರಲ್ಲಿ ಏನು ಕ್ಷಮತೆ ಬೇಕೋ, ಏನು ಶಕ್ತಿ ಬೇಕೋ, ಏನು ಕಾನ್ಫಿಡೆನ್ಸ್ ಬೇಕೋ ಅದು ಅವರಲ್ಲಿ ಇರಲ್ಲ. ಗುರಿ ಇದ್ರೂ ಕೂಡ, ಅದ್ರ ಬಗ್ಗೆ ಎಲ್ಲ ಅರಿವು ಇದ್ರೂ ಕೂಡ ನಾನಾ ಗುರಿ ಮುಟ್ಟಬಹುದಾ, ನನಗೆ ಆ ಗೆಲುವು ಸಿಗುತ್ತಾ ಇಲ್ವಾ ಎಂಬ ಆ ಸಂಶಯ ಅಥವಾ ಅವರಲ್ಲೇ ಆ ಒಂದು ಆತ್ಮವಿಶ್ವಾಸದ ಕೊರತೆ ಅವರಲ್ಲಿ ಇರುತ್ತೆ. ಅದರಿಂದ ಗುರಿ ಮುಟ್ಟಲಿಕ್ಕೆ ಅವರಿಂದಲೂ ಸಾಧ್ಯ ಆಗೋದಿಲ್ಲ. ಇನ್ನು ನಾಲ್ಕನೇ ತರದ ಜನಗಳು ಹೆಂಗಿರ್ತಾರೆ, ಅವರಲ್ಲಿ ಲಕ್ಷ್ಯ, ಗುರಿ ಇದ್ದೇ ಇರುತ್ತೆ.
ಆ ಗುರಿ ಮುಟ್ಟಲಿಕ್ಕಾಗಿ ಏನ್ ಮಾಡ್ಬೇಕು ಎಂಬ ಅರಿವು ಇರುತ್ತೆ ಅವರಲ್ಲಿ. ಇನ್ನು ಅದು ಪಡೆಯುವಂತಹ ಆ ಒಂದು ವಿಶೇಷತೆನು ಎಲ್ಲಾ ತರದಲ್ಲೂ ಅವ್ರಾಗ ಕೆಪಾಸಿಟಿ ಇರುವಂತವರಾಗಿರ್ತಾರೆ. ಆದ್ರೆ ಈ ಜನಗಳಲ್ಲಿ ಏನಪ್ಪ ಒಂದು ಕೊರತೆ ಅಂತ ಹೇಳಿದ್ರೆ, ಅವರಿಗೆ ಗುರಿ ಇರೋದು ಡಾಕ್ಟರ್ ಆಗ್ಬೇಕು ಅಥವಾ ಶಾಸ್ತ್ರಜ್ಞನಾಗ್ಬೇಕು ಅಂತ ಇರ್ತಾರೆ, ಒಬ್ಬ ಸೈಂಟಿಸ್ಟ್ ಆಗ್ಬೇಕು ಅಂತ ಇರ್ತಾರೆ. ಅದಕ್ ಬೇಕಾಗಿ ಎಲ್ಲವನ್ನ ತಯಾರಿ ಮಾಡ್ಕೊಂಡಿರ್ತಾರೆ. ಆದ್ರೆ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಅಥವಾ ಯಾರಾದ್ರೂ ದೊಡ್ಡವ್ರು ಹೇಳ್ತಾರೆ, ನಿನಗೆ ಇದಕ್ಕಿಂತ ಡಾಕ್ಟರ್ ಆಗೋದೇ ಒಳ್ಳೇದು ಅಂತ ಹೇಳಿದ ತಕ್ಷಣ ಇವರು ಏನೆಲ್ಲ ತಯಾರಿ ಮಾಡ್ಕೊಂಡಿಟ್ಟಿರ್ತಾರೋ ಸೈಂಟಿಸ್ಟ್ ಆಗ್ಲಿಕ್ಕೆ ಅದೆಲ್ಲವನ್ನು ಕೂಡ ಅಲ್ಲಿ ಡ್ರಾಪ್ ಮಾಡಿ ಅವ್ರು ಏನಾಗುತ್ತೆ, ಇನ್ನು ಅವ್ರು ಹೇಳಿದ್ದೇ ಒಳ್ಳೇದು ಅಂತ ಬೇರೆಯವ್ರ ಮಾತಿಗೆ ಪ್ರಭಾವಿತರಾಗಿ ಅವ್ರ ಆ ಕಾರ್ಯಕ್ಕಾಗಿ ಅಥವಾ ಆ ಒಂದು ಗುರಿ ಮುಟ್ಲಿಕ್ಕಾಗಿ ಅದರಿಂದ ಓಡ್ತಾರೆ. ನಾಳೆ ಬೇರೆಯವರು ಇದೆಲ್ಲಪ್ಪ ನಿನಗೆ ಒಳ್ಳೇದು ಇನ್ನೊಂದು ಅಂತ ಹೇಳಿದ್ರೆ ಇದನ್ನ ಬಿಟ್ಟು ಅದರಿಂದ ಹೋಗ್ತಾರೆ. ಅಂದ್ರೆ ಬೇರೆಯವರ ಮಾತಿಗೆ ಜಾಸ್ತಿ ಗಮನವನ್ನ ಕೊಡ್ತಾರೆ. ತನ್ನಲ್ಲಿ ಇರುವಂತಹ ಒಂದು ಕಾನ್ಫಿಡೆನ್ಸ್ ಅಥವಾ ತನ್ನ ಏನು ತೀರ್ಮಾನ ಇದೆಯೋ ಅದರಲ್ಲಿ ಅವರು ಸ್ಟೇಬಲ್ ಆಗಿರ್ಲಿಕ್ಕೆ ಅವರಿಂದ ಸಾಧ್ಯ ಆಗಲ್ಲ. ಆದ್ರಿಂದ ಅವರು ಯಾವಾಗ್ಲೂ ಕೂಡ ಅಲ್ಗಾಡ್ತಾ ಇರ್ತಾರೆ. ಒಂದಿಲ್ಲದ್ರೆ ಇದು ಇಲ್ಲಾಂದ್ರೆ ಅದು ಅಂತ ಅವರು ಓಡ್ತಾನೆ ಇರ್ತಾರೆ. ಜೀವನದಲ್ಲಿ ಒಂದು ಸ್ಟೇಬಲ್ ಆಗಿರುವಂತ ಲಕ್ಷ್ಯವನ್ನ ಮುಟ್ಲಿಕ್ಕೆ ಅವರಿಗೆ ಸಾಧ್ಯ ಆಗಲ್ಲ. ಆದ್ರೆ 5ನೇ ಪ್ರಕಾರದಲ್ಲಿರುವಂತ ಮನುಷ್ಯರು ಹೆಂಗಿರ್ತಾರೆ, ಅವರಿಗೆ ಲಕ್ಷ್ಯನೋ ಬದುಕಿನಲ್ಲಿ ಗುರಿ ಇರುತ್ತೆ, ಅದ್ರ ಬಗ್ಗೆ ತಿಳುವಳಿಕೆ ಅರಿವು ಇರುತ್ತೆ, ಅವರಿಗೆ ಮಾಡಬೇಕಾಗಿರುವಂತಹ ಕೆಪಾಸಿಟಿ ಅವರಲ್ಲಿ ಇರುತ್ತೆ, ಅವರು ಅದನ್ನ ಗೆಲ್ಲುತ್ತಾರೆ, ಆ ಒಂದು ಗುರಿಯನ್ನ ಮುಟ್ಟುತ್ತಾರೆ. ಈಗ ಡಾಕ್ಟರ್ ಆಗ್ಬೇಕು ಎಂಬವರು ಡಾಕ್ಟರ್ ಆಗಿರ್ತಾರೆ, ಅಥವಾ ಒಂದು ಟೀಚರ್ ಆಗ್ಬೇಕು ಅಂದ್ರೆ ಅವ್ರು ಟೀಚರೇ ಆಗಿರ್ತಾರೆ. ಆದ್ರೆ ಇವರಲ್ಲಿ ಕಂಡು ಬರುವಂತಹ ಒಂದು ಕೊರತೆ ಏನಿರುತ್ತೆ, ಅವ್ರ ಗುರಿ ಮುಟ್ಟಿದ ತಕ್ಷಣ ಅವರು ತಣ್ಣಗಾಗ್ಬಿಡ್ತಾರೆ. ಗುರಿ ಮುಟ್ಟಿತು ಅಂದ್ರೆ ಜೀವನದ ಎಲ್ಲಾ ವಿಜಯವನ್ನ ಅಥವಾ ಎಲ್ಲಾ ಗೆಲುವನ್ನ ಎಲ್ಲವನ್ನೂ ನಾನು ತಂದ್ಕೊಂಡಿದ್ದೀನಿ, ನಾನು ಗೇನ್ ಮಾಡಿದ್ದೀನಿ ಎಂಬ ಒಂದು ವಿಶ್ವಾಸದಲ್ಲಿ ಅವರು ಅಲ್ಲಿಂದ ಒಂದು ಹೆಜ್ಜೆನೂ ಕೂಡ ಮುಂದೆ ಹೋಗ್ಲಿಕ್ಕೆ ಅವ್ರು ಇಷ್ಟಪಡಲ್ಲ. ಅಂದ್ರೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಲಿಕ್ಕೆ ಅವರು ಹಿಂಜರಿತಾರೆ. ಅದರಿಂದ 30-40 ವರ್ಷ ಅವರು ಯಾವ ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೋ, ಪ್ಯೂನ್ ಆದ್ರೆ ಪ್ಯೂನಲ್ಲೇ ಆಗಿರ್ತಾರೆ, ಒಂದು ಸಾದಾ ಟೀಚರ್ ಆದ್ರೆ ಈಗ ಪ್ರೈಮರಿ ಟೀಚರ್ ಆದ್ರೆ ಪ್ರೈಮರಿ ಟೀಚರೇ ಆಗಿರ್ತಾರ ಅವರು ರಿಟೈರ್ಡ್ ಆಗುವ ತನಕ. ಆ ಒಂದು ಸಾಧಾರಣ ರೀತಿಯಲ್ಲಿ ಅವ್ರು ಹೋಗ್ಲಿಕ್ಕೆ ಇಷ್ಟಪಡುತ್ತಾರೆ. ಯಾವತ್ತೂ ಕೂಡ ತುಂಬಾ ಹೈಟ್ಸಿಗೆ ಹೋಗ್ಬೇಕು ಎಂಬ ಗುರಿ ಅಥವಾ ಲಕ್ಷ್ಯ ಅವರಲ್ಲಿ ಇರಲ್ಲ. ಆ ರೀತಿ 5ನೇದವರು. ಇನ್ನು 6ನೇ ಪ್ರಕಾರದಲ್ಲಿರುವಂತಹ ಜನಗಳು ಹೆಂಗಿರ್ತಾರೆ, ಅವ್ರಿಗೆ ಗುರಿ ಇರುತ್ತೆ, ಗುರಿಯನ್ನ വളരെ ಅಕ್ಯುರೇಟ್ ಆಗಿ ಅವರು ಮುಟ್ಟುತ್ತಾರೆ. ಏನು ಗುರಿ ಇದೆಯೋ ಜೀವನದಲ್ಲಿ ಅದನ್ನ ಸಾಧಿಸಿ ಅವರು ಅದನ್ನ ಪಡೆಯುತ್ತಾರೆ. ಆದ್ರೆ ಅವ್ರು ಸುಮ್ಮನೆ ಇರಲ್ಲ. ಅವರು ತನ್ನ ಯಾವ ಪ್ರೊಫೆಷನಲ್ಲಿ ಅವ್ರು ನಿಂತಿರ್ತಾರೋ ಅದರಲ್ಲಿ ಅಪ್ಡೇಷನ್ ಮಾಡ್ತಾ ಇರ್ತಾರೆ. ಅವರು ಒಂದೊಂದು ಹೆಜ್ಜೆನೂ ಕೂಡ ಅವರು ತುಂಬಾನೇ ಮುಂದುವರೆದು ಹಾರುವ ಅವಸ್ಥೆಗೆ ಅವರು ಮುಟ್ಟಿರ್ತಾರೆ. ಅಷ್ಟೊಂದು ಶ್ರೇಷ್ಠ ಅವಸ್ಥೆಯನ್ನ ಅಥವಾ ಶ್ರೇಷ್ಠ ಗುರಿಯನ್ನ ಅವರು ತಲುಪಿ ಅವ್ರ ಜೀವನದಲ್ಲಿ ಅವ್ರ ಸಮೂಹದಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವ ಎಂಬುದನ್ನು ಅವರು ಗಳಿಸಿರ್ತಾರೆ. ಹಾಗೆ ಈ 6 ಪ್ರಕಾರದ ಮನುಷ್ಯರಲ್ಲಿ ನಾನು ಯಾವ ತರದವನು ಎಂಬುದು ನಾನೀಗ ನನ್ನನ್ನ ಅನಲೈಸ್ ಮಾಡಿ ನನ್ನೊಳಗಡೆ ಯಾವ ಕೊರತೆ ಇದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನನ್ನಲ್ಲಿ ಆ ಒಂದು ಅರಿವು ಮೂಡ್ಬೇಕಾಗತ್ತೆ. ನನ್ನಲ್ಲಿ ನನ್ನ ಜೀವನದ ಬಗ್ಗೆ ನಾನು ಅಲಕ್ಷ್ಯವಾಗಿದ್ದೇನಾ, ಅಥವಾ ನನಗೆ ಆ ಲಕ್ಷ್ಯವನ್ನ ಮುಟ್ಟಲಿಕ್ಕಾಗಿ ಆ ಒಂದು ತಿಳುವಳಿಕೆಯ ಕೊರತೆನಾ, ನನ್ನೊಳಗಡೆ ಆತ್ಮವಿಶ್ವಾಸದ ಕೊರತೆನಾ, ಅಥವಾ ನಾನು ಬೇರೊಬ್ಬರ ಮಾತಿಗೆ ನನ್ನ ನಿರ್ಣಯ ನನ್ನ ನಿರ್ಧಾರಕ್ಕೆ ಬಿಟ್ಟು ಬೇರೆಯವರ ಮಾತಿಗೆ ನಾನು ಜಾಸ್ತಿ ಗಮನ ಕೊಡ್ತಾ ಇದ್ದೀನ, ಅಥವಾ ನಾನೊಂದು ಲೇಜಿಯಾಗಿ ನಾನು ಎಲ್ಲಿ ಮುಟ್ಟಿದ್ದೀನ ಅಲ್ಲಿ ಸಾಕು, ಇನ್ ಮುಂದೆ ಹೋಗೋದು ಬೇಡ ಅಲ್ಲಿಯ ತನಕ ಮಾತ್ರ ಇದ್ದೀನ, ಅಥವಾ ನಾನು ನನಗೆ 2 ರೆಕ್ಕೆಗಳಾಗಿ ಹಾರುವಂತ ಪಕ್ಷಿಯಾಗಿ ಸ್ವತಂತ್ರವಾಗಿ ನನ್ನ ಗುರಿಯನ್ನ ಮುಟ್ಲಿಕ್ಕೆ ಅಷ್ಟು ನನ್ನ ಸಹಜವಾಗಿ ನನ್ನ ಜೀವನದಲ್ಲೇ ಎಲ್ಲವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತವನಾಗಿದ್ದೀನ. ಇದರಲ್ಲಿ ಯಾವುದು ನಾನು ಎಂಬುದನ್ನ ಅನಲೈಸ್ ಮಾಡಿ ನನ್ನ ಕೊರತೆಯನ್ನ ಇಲ್ಲದಾಗ ಮಾಡಿ ನಾನು ಅದರಿಂದ ಹೊರಗೆ ಬಂದು ಜೀವನದ ಎಲ್ಲಾ ಪ್ರಕಾರದ ಗೆಲುವು ಅಥವಾ ಖುಷಿ
ಅಥವಾ ಶಾಂತಿ ಏನಿದೆ ಅದನ್ನ ಪಡೀಲಿಕ್ಕೆ ನಾನು ತಯಾರಾಗ್ಬೇಕು. ಏಕೆಂದ್ರೆ ಆ ಕೊರತೆ ನನ್ನೊಳಗಡೆ ಇರುವಂಥದ್ದು, ಅದನ್ನ ಗುರುತಿಸ್ಬೇಕಾಗಿರೋದು ನಾನೇ. ಅದರಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡುವಂಥವನು ಯಾರು? ಅದು ನಾನೇ. ಕೇವಲ ನನ್ನೊಬ್ಬನಿಗೆ ಮಾತ್ರ ನನ್ನ ಈ ಕೊರತೆಯನ್ನ ಹೀಲ್ ಮಾಡಲಿಕ್ಕೆ ಸಾಧ್ಯ.